ನೀಟ್ 2026ರಲ್ಲಿ ಯಾವ ರೀತಿಯ ಒಂದು ಕ್ವಶನ್ ಪೇಪರ್ ಬಂದಿತ್ತು? ಈ ಒಂದು ಕ್ವಶನ್ ಪೇಪರಲ್ಲಿ ನಾವು ಸಾಲ್ವ್ ಮಾಡಿ ಬಂದ ಮೇಲೆ ನಮ್ಮ ಕರ್ನಾಟಕದ ಕಟ್ ಆಫ್ ಎಷ್ಟಾಗುತ್ತೆ? ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ಎಲ್ಲ ಕೌನ್ಸಿಲಿಂಗ್ ರಿಲೇಟೆಡ್ ಮಾಹಿತಿಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಮೊದಲಿಗೆ ಈ ವಿಷಯವನ್ನು ತಿಳ್ಕೊಳ್ಳಿ. ಏನಂದರೆ, ಈಗ ನೀವು ಆಲ್ ಇಂಡಿಯಾದಲ್ಲಿ ನೀವು ಎಕ್ಸಾಮನ್ನು ಬರೆದು ಬಂದಿದ್ದೀರಾ ನೀಟನ್ನು, ಆದರೆ ನೀವು ಕೌನ್ಸಿಲಿಂಗನ್ನು ಭಾಗವಹಿಸೋದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕದಲ್ಲಿರುವಂಥ ಸೀಟನ್ನು ತೆಗೆದುಕೊಳ್ಳೋದ್ರಿಂದ ಕರ್ನಾಟಕದ ಕಟ್ ಆಫ್ ಎಷ್ಟು ಹೋಗುತ್ತದೆ ಎಂಬುದು ನಿಮಗೆ ಮಾಹಿತಿ ಇರಲೇಬೇಕಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಟ್ ಆಫ್ ಕಡಿಮೆ ಹೋಗ್ತದೆ, ನಿಮಗೆ ಒಳ್ಳೆಯದಾಗಿರುವಂತಹ ಕಾಲೇಜ್ ಸಿಗ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ರ್ಯಾಂಕ್ ಏನಾದರೂ ಬಹಳಷ್ಟು ಅಭಿವೃದ್ಧಿ ಆಗಿದ್ದರೆ ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಕೂಡ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತದೆ. ಆದರೆ ಅಲ್ಲಿ ಆಲ್ ಇಂಡಿಯಾದಲ್ಲಿ ನೀವು ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಭಾಳಷ್ಟು ಹೈ ಇರಬೇಕಾಗುತ್ತದೆ. ಆದರೆ ಕರ್ನಾಟಕದಲ್ಲಿ ನೀವು ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ನಿಮಗೆ ಇಲ್ಲಿ ಕಮ್ಮಿ ಮಾರ್ಕ್ಸ್ ಇದ್ದರೂ ಕೂಡ ಚೆನ್ನಾಗಿರುವಂಥ ಕಾಲೇಜ್ಗಳು ಸಿಗುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ಹೇಳ್ತಾ ಇರೋದು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಟ್ ಆಫ್ ಹೋಗ್ತದೆ, ಎಷ್ಟು ಕಟ್ ಆಫ್ ನಿಲ್ಬಹುದು ಎಂಬುದು ನಿಮಗೆ ತಿಳಿದುಕೊಳ್ಳೋದು ಬಹಳಷ್ಟು ಅನಿವಾರ್ಯವಾಗಿರ್ತದೆ. ಈಗ ನಾವು ಪೇಪರ್ ಲೆವೆಲ್ ಎಷ್ಟು ಡಿಫಿಕಲ್ಟ್ ಆಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈಗ ನಾವು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ 2025ಕ್ಕೆ ಕಂಪೇರ್ ಮಾಡಿದ್ರೆ 2025ರ ಪೇಪರ್ ಇತ್ತಲ್ಲ, ಅದು ಭಾಳಷ್ಟು ಡಿಫಿಕಲ್ಟ್ ಆಗಿತ್ತು. ಅದನ್ನು ಸಾಲ್ವ್ ಮಾಡೋದಕ್ಕೆ ಲೆಕ್ಚರ್ಸ್ಗಳಿಗೂ ಕೂಡ ಭಾಳಷ್ಟು ಟೈಮ್ ತೆಗೆದುಕೊಳ್ತಾ ಇತ್ತು. ಆದರೆ ಈ ವರ್ಷದ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿದ್ಮೇಲೆ, ಈ ವರ್ಷದ ಎಲ್ಲ ಲೆಕ್ಚರ್ಸ್ಗಳಿಗೂ ಕೇಳಿದ ಮೇಲೆ, ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದ ಮೇಲೆ ಒಂದು ನನಗೆ ಅನಿಸಿದ್ದೇನೆಂದರೆ, ಈ ವರ್ಷದ ಕ್ವಶನ್ ಪೇಪರ್ ಅಷ್ಟೊಂದು ಈಸಿಯಾಗಿಯೂ ಇರಲಿಲ್ಲ, ಅಷ್ಟೊಂದು ಡಿಫಿಕಲ್ಟ್ ಆಗೂ ಇರಲಿಲ್ಲ. ಅಂದರೆ ಮಾಡ್ರೇಟ್ ಲೆವೆಲಲ್ಲಿ ಈ ಒಂದು ಕ್ವಶನ್ ಪೇಪರ್ ಇತ್ತು. ಅಂದರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ನಮಗೆ ಭಾಳಷ್ಟು ಈಸಿ ಅಂತ ಅನ್ನಿಸ್ತದೆ, ಆದರೆ ಅಷ್ಟೊಂದು ಕೂಡ ಈಸಿ ಆಗಿರಲಿಲ್ಲ, ಮಾಡ್ರೇಟ್ ಲೆವೆಲಲ್ಲಿ ಇತ್ತು. ಹಾಗಾದರೆ ನಮ್ಮ ಕರ್ನಾಟಕದ ಕಟ್ ಆಫ್ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಈ ಒಂದು ಕ್ವಶನ್ ಪೇಪರ್ ಬೀರಲಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಫಿಸಿಕ್ಸನ್ನು ನೋಡೋಣ. ಫಿಸಿಕ್ಸಲ್ಲಿ ನೀವು ಕ್ವಶನ್ಗಳನ್ನು ಈ ವರ್ಷವೂ ಕೂಡ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿಯಾಗಿತ್ತು, ಸ್ವಲ್ಪ ಥಿಯರಿಟಿಕಲ್ಲು ಕೂಡ ಇತ್ತು. ಅಷ್ಟೇ ಅಲ್ಲದೆ ಅದನ್ನು ಸಾಲ್ವ್ ಮಾಡೋದಕ್ಕೂ ಅಷ್ಟೊಂದು ಟೈಮ್ ಹಿಡಿತಾ ಇರಲಿಲ್ಲ ಲಾಸ್ಟ್ ಇಯರ್ ಹಿಡಿದಷ್ಟು. ಅಂದರೆ ಇದನ್ನು ನಾವು ಯಾವ ರೀತಿ ಜೋಡಿಸ್ಬೋದು ಅಂದರೆ, ಮೀಡಿಯಮ್ ಟು ಹಾರ್ಡ್ ಲೆವೆಲಲ್ಲಿ ಈ ಒಂದು ಫಿಸಿಕ್ಸ್ ಕ್ವಶನ್ಸ್ಗಳನ್ನು ನಾವು ಜೋಡಿಸ್ಬೋದು. ಅದೇ ರೀತಿಯಲ್ಲಿ ಕೆಮಿಸ್ಟ್ರಿಯನ್ನು ಕೂಡ ನಾವು ಈ ಒಂದು ಮಾಡ್ರೇಟ್ ಲೆವೆಲಲ್ಲಿ, ಈಜಿ ಟು ಮಾಡ್ರೇಟ್ ಲೆವೆಲಲ್ಲಿ ಜೋಡಿಸ್ಬೋದು. ಅದನ್ನು ನಾವು ಅಷ್ಟೊಂದು ಹಾರ್ಡ್ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಹೇಳ್ತಾ ಇದ್ದಾರೆ, ಬಯಾಲಜಿ ಮತ್ತು ಕೆಮಿಸ್ಟ್ರಿ ಬಹಳಷ್ಟು ಈಸಿ ಆಗಿತ್ತು, ಅಷ್ಟೇ ಮಾಡ್ರೇಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ, ಲೆಂತಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಮ್ಯಾಚ್ ದಿ ಫಾಲೋವಿಂಗ್ ಇರ್ತಾವಲ್ಲ, ಆ ರೀತಿಯ ಕ್ವಶನ್ಸ್ಗಳು ಸ್ವಲ್ಪ ಜಾಸ್ತಿ ಇದ್ದು, ಅದೇ ರೀತಿಯಲ್ಲಿ ಸ್ವಲ್ಪ ಲೆಂತಿ ಆಗಿತ್ತು. ಆದರೆ ಹೊರತುಪಡಿಸಿ ಅಷ್ಟೊಂದು ಡಿಫಿಕಲ್ಟ್ ಆಗಿ ಇರಲಿಲ್ಲ. ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ಓದಿದರೆ, NCERTನ ಕರೆಕ್ಟಾಗಿ ಓದಿದರೆ ಅದನ್ನು ಸಾಲ್ವ್ ಮಾಡ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಯಾಲಜಿ ಕೂಡ ಭಾಳಷ್ಟು ಈಸಿಯಾಗಿತ್ತು, ಮತ್ತು ಕೆಮಿಸ್ಟ್ರಿ ಕೂಡ ಈಸಿ ಟು ಮಾಡ್ರೇಟ್ ಲೆವೆಲಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹಾರ್ಡ್ ಆಗಿರೋದು ಕೇವಲ ಫಿಸಿಕ್ಸ್ ಸ್ವಲ್ಪ ಮಾಡ್ರೇಟ್ ಟು ಹಾರ್ಡ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲವನ್ನು ನೋಡಿದ್ರೆ 2024ರ ಕ್ವಶನ್ ಪೇಪರ್ ನಮಗೆ ನೆನಪು ಬರ್ತದೆ, ಆದರೆ ಅಷ್ಟೊಂದು ಕೂಡ ಈಸಿ ಆಗಿರಲಿಲ್ಲ ಅಂತ ನನ್ನ ಅನಿಸಿಕೆ. 2024 ಮತ್ತು 2025 ಎರಡನ್ನೂ ಕೂಡಿಸ್ಕೊಂಡ್ರೆ ಇದು ಮಾಡ್ರೇಟ್ ಲೆವೆಲಲ್ಲಿ ಇರೋದ್ರಿಂದ 2024ರಲ್ಲಿ ನಮ್ಮ ಕರ್ನಾಟಕದ ಕಟ್ ಆಫ್ ಎಷ್ಟಿತ್ತಂದರೆ, ಇಲ್ಲಿ ನೋಡ್ಬೋದು ನೀವು 2024ರಲ್ಲಿ ನಮ್ಮ ಕರ್ನಾಟಕದ ಕಟ್ ಆಫ್ 600ರ ರೇಂಜಲ್ಲಿ ನಿಂತ್ಕೊಂಡಿತ್ತು. ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಹೇಳ್ತಾ ಇರೋದು, ಜನರಲ್ ಕ್ಯಾಟಗರಿಯಲ್ಲಿ 590ರಿಂದ 600ರವರೆಗೆ ನಮ್ಮ ಕರ್ನಾಟಕದ ಕಟ್ ಆಫ್ 2024ರಲ್ಲಿ ನಿಂತ್ಕೊಂಡಿತ್ತು. ಅದೇ ರೀತಿಯಲ್ಲಿ 2025ರಲ್ಲಿ ಸೀಟ್ಗಳ ಸಂಖ್ಯೆ ಭಾಳಷ್ಟು ಜಾಸ್ತಿ ಆಗಿತ್ತು. ಆ ಒಂದು ಅಷ್ಟೇ ಅಲ್ಲದೆ ಆ ಒಂದು ಕ್ವಶನ್ ಪೇಪರ್ ಕೂಡ ಭಾಳಷ್ಟು ಡಿಫಿಕಲ್ಟ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಜನರಲ್ ಕ್ಯಾಟಗರಿಯ ಕಟ್ ಆಫ್ 490, 480ರವರೆಗೆ ಹೋಗಿತ್ತು. ಅಂದರೆ 500ರ ರೇಂಜಲ್ಲಿ ಇತ್ತು. ನೀವು ನೋಡ್ಬೋದು 2024ರಲ್ಲಿ ಈಸಿ ಬಂದಿರೋ ಕಾರಣ 600ರವರೆಗೆ ಕಟ್ ಆಫ್ ಹೋಗಿತ್ತು ನಮ್ಮ ಕರ್ನಾಟಕದಲ್ಲಿ. ಅಷ್ಟೇ ಅಲ್ಲದೆ 2025ರಲ್ಲಿ ಈಸಿ ಆಗಿದ್ದರಿಂದ 500ರವರೆಗೆ ಕಟ್ ಆಫ್ ಹೋಗಿತ್ತು. ಹಾಗಾದರೆ ಈ ವರ್ಷ ಮಾಡ್ರೇಟ್ ಲೆವೆಲಲ್ಲಿರೋದ್ರಿಂದ ಕಟ್ ಆಫ್ ಇವು 2ರ ರೇಂಜಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದು ನನ್ನ ಭರವಸೆ. ಅಷ್ಟೇ ಅಲ್ಲದೆ 530, 540, 550ರ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ ಬರ್ತಾ ಇದ್ದರೆ, ನಿಮಗೆ ಯಾವುದೇ ರಿಸರ್ವೇಷನ್ಗಳು ಇಲ್ಲ ಅಂದರೆ, ನೀವು ಕೇವಲ ಜನರಲ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀವಿ ಅಂದರೆ, ನೀವು ಖಂಡಿತವಾಗಿ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಸೀಟ್ ಸಿಗುವಂಥ ಚಾನ್ಸಸ್ಸು ಇದೆ ಅಂತ ನನ್ನ ಅನಿಸಿಕೆ ಇದೆ. ಅದೇ ರೀತಿಯಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ 500ರ ರೇಂಜಲ್ಲಿ ಬರ್ತಾ ಇದ್ದು, ನಿಮ್ಮ ಕ್ಯಾಟಗರಿ ಏನಾದರೂ 2A ಅಥವಾ 1A ಕ್ಯಾಟಗರಿ, SC ST ಕ್ಯಾಟಗರಿಯವರಿಗಂತೂ 450, 480ರವರೆಗೆ ಬರ್ತಾ ಇದ್ದರೂ ಕೂಡ ಒಂದು ಉತ್ತಮವಾದಂಥ ಸ್ಕೋರ್ ಅಂತ ನಾವು ಭಾವಿಸ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಬರುವಂತಹ ಸ್ಟೇಜಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಬರುವಂಥದ್ದು, ಇಲ್ಲಿ ತನಕ ನೀವು ಬರೆದಿದ್ದು ಒಂದಾಯಿತು, ಈಗ ನೀವು ಬಹಳಷ್ಟು ಕ್ರೂಷಿಯಲ್ ಇರುವಂತಹ ಸ್ಥಳಕ್ಕೆ ಬಂದಿದ್ದೀರಿ. ಅಂದರೆ ಇನ್ನು ಮುಂದೆ ನೀವು ಮಾಡಬೇಕಾದದ್ದು ಬಹಳಷ್ಟು ಇದೆ. ಇದರಲ್ಲಿ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಕೌನ್ಸಿಲಿಂಗಲ್ಲಿ ಒಂದು ಉತ್ತಮವಾದಂಥ ಸೀಟನ್ನು ತೆಗೆದುಕೊಳ್ಬೇಕು, ನಿಮ್ಮ ಮಾರ್ಕ್ಸ್ಗೆ ಅನುಗುಣವಾದಂತಹ ಸೀಟನ್ನು ತೆಗೆದುಕೊಳ್ಬೇಕು. ಅದಕ್ಕೆ ನಿಮಗೆ ಏನಾದರೂ ಹೆಲ್ಪ್ ಬೇಕಾಗಿದ್ದರೆ ಖಂಡಿತವಾಗಿ ಈ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ
ಪರ್ಸನಲ್ ಗೈಡೆನ್ಸನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಅಂದರೆ ಇದು ಪೇಡ್ ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಇಲ್ಲಿಂದ ಹಿಡಿದುಕೊಂಡು ನಿಮಗೆ ಕಾಲೇಜಿಗೆ ಹೋಗಿ ತಲುಪಿಸೋ ತನಕ ನಾವು ಪ್ರತಿಯೊಂದು ಗೈಡ್ ಮಾಡ್ತಾ ಇರ್ತೇವೆ. ಅಷ್ಟೇ ಅಲ್ಲದೆ ನಿಮಗೆ ಪ್ರತಿಯೊಂದು ಕಾಲೇಜ್ಗಳ ಬಗ್ಗೆ, ಈ ಕರ್ನಾಟಕದಲ್ಲಿರುವಂತಹ ಎಲ್ಲ ಮೆಡಿಕಲ್ ಕಾಲೇಜ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಅಷ್ಟೇ ಅಲ್ಲದೆ ನಿಮ್ಮ ಮಾರ್ಕ್ಸನ್ನು ನೋಡಿಕೊಂಡು ನಿಮ್ಮ ಮಾರ್ಕ್ಸಿಗೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಎಂಬುದನ್ನು ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಇಲ್ಲಿ ನೀವು ಏನಾದರೂ ತಪ್ಪು ಮಾಡಿಬಿಟ್ರೆ ನಿಮ್ಮ ಇಷ್ಟು ದಿವಸಗಳ ಪಟ್ಟಿದ್ದು ಶ್ರಮ ಇರ್ತದಲ್ಲ, ಅದು ನೀರು ಪಾಲಾಗಿ ಹೋಗ್ತದೆ. ಆದ್ದರಿಂದ ಇನ್ನು ಮುಂದೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗಿರುತ್ತದೆ. ಆದ್ದರಿಂದ ನೀವು ಎಷ್ಟು ಮಾರ್ಕ್ಸ್ ಬರ್ತದೆ ಅನ್ನೋದನ್ನು ಇಲ್ಲಿ ನೀವು ಕ್ಯಾಲ್ಕುಲೇಷನ್ನ ಮಾಡ್ಕೊಂಡಿರ್ತೀರಿ. ಆ ಮಾರ್ಕ್ಸನ್ನು ಇಟ್ಕೊಂಡು ನೀವು ಇನ್ನು ಮುಂದೆ ಭಾಗವಹಿಸಬೇಕಾದದ್ದು ಕೌನ್ಸಿಲಿಂಗಲ್ಲಿ. ಅಷ್ಟೇ ಅಲ್ಲದೆ ನೀವು KCET ಬರೆದಿದ್ರೆ ಆ KCET ಜೊತೆಗೆ ನೀವು ನೀಟನ್ನು ಲಿಂಕ್ ಮಾಡಿಕೊಂಡು ಆ ಮುಂದಿನ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಮುಂದಿನ ಕೌನ್ಸಿಲಿಂಗಿಗೆ ನಿಮಗೆ ಹೆಲ್ಪ್ ಆಗ್ತದೆ. ಅಷ್ಟೇ ಅಲ್ಲದೆ ನಿಮಗೆ ಪರ್ಸನಲ್ ಗೈಡೆನ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರ್ತದೆ. ಓವರಾಲ್ ಆಗಿ ಹೇಳಬೇಕಂದ್ರೆ ಈ ವರ್ಷದ ಕ್ವಶನ್ ಪೇಪರ್ ಮೈಲ್ಡ್ ಟು ಮಾಡ್ರೇಟ್ ಆಗಿತ್ತು. ಅಷ್ಟೇ ಅಲ್ಲದೆ ಭಾಳಷ್ಟು ಹಾರ್ಡು ಕೂಡ ಇರಲಿಲ್ಲ ಫಿಸಿಕ್ಸ್ ಪೇಪರ್. ಈ ಒಂದು ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಅಷ್ಟೊಂದು ಸಮಯವೂ ಕೂಡ ಹಿಡಿತಾ ಇರಲಿಲ್ಲ. ಆಲ್ಮೋಸ್ಟ್ ನಿಮಗೆ ಸಫಿಷಿಯೆಂಟ್ ಆಗಿರ್ತಾ ಇತ್ತು ಟೈಮ್ ಅಂತ ಹೇಳ್ಬೋದು. ಆದ್ದರಿಂದ ಈ ವರ್ಷದ ಕಟ್ ಆಫ್ ಆಲ್ಮೋಸ್ಟ್ 550ವರೆಗೆ ಬರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.